RCC ಇರ್ಲಿ, ಕೆಬ್ಬಣದಿರ್ಲಿ, ಟಿನ್ ಇರ್ಲಿ, ಏನೇ ಇರ್ಲಿ ಆಕಾಶಕ್ಕೆ ಚಿಮ್ಮಿಸ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ಆಗಲ್ಲ, ಕ್ಷಣ ಮಾತ್ರದಲ್ಲಿ ನಿಮ್ಮ ಮನೆ ಬೂದಿಯ ನಾಶ ಆಗುತ್ತೆ. ಅಷ್ಟು ಶಕ್ತಿ, ಅಷ್ಟು ಅನುಕೂಲ ಇದೆ, ಅಷ್ಟೇ ಅನಾನುಕೂಲಗಳಿದೆ. ನಾನು ಹೇಳೋ ಅರ್ಥ ಏನಂದ್ರೆ, ನಿಮ್ಮ ಇಷ್ಟು ಸಿಲಿಂಡರ್ಗಿಂತ ಮೇಲೆ ಕಟ್ಟೆ ಮೇಲೆ ನಿಮ್ಮ ಇಷ್ಟು ಇರಬೇಕು. ಸಿಲಿಂಡರ್ ಅಲ್ಲಿ ಗ್ಯಾಸ್ ಲೀಕ್ ಆಯ್ತು, ಗ್ಯಾಸ್ ಲೀಕ್ ಆದಾಗ ಅದರಲ್ಲಿ ಮ್ಯಾರ್ಕ್ಯಾಪ್ಟ್ ಅಂತ ರಾಸಾಯನಿಕ ಪುಡಿ ಇರುತ್ತೆ. ಅದಕ್ಕೆ ಎದಕ್ಕೆ ಹಾಕಿದ್ದಾರೆ ಅಂದ್ರೆ, ಗ್ಯಾಸ್ಗೆ ಬಣ್ಣ ಇಲ್ಲ, ವಾಸನೆ ಇಲ್ಲ. ಗ್ಯಾಸ್ಗೆ ಈಗ ಅಂದ್ರೆ ಒಂದು 40 ವರ್ಷದಿಂದ ವಾಸನೆ ಬರಲಿ, ಗ್ಯಾಸ್ ಆಗಂತ ಲೀಕ್ ಆಗಂತ ವಾಸನೆ ಬರಲಿ ಅಂತ ಮ್ಯಾರ್ಕ್ಯಾಪ್ಟ್ ಅಂತ ಒಂದು ರಾಸಾಯನಿಕ ಅಂಶವನ್ನು ಸೇರಿಸಿದ್ದಾರೆ. ಅದು ಲೀಕ್ ಆದ ತಕ್ಷಣ ನಿಮ್ಗೆ ವಾಸನೆ ಬರುತ್ತೆ. ಲೀಕ್ ಆಯಿತು, ವಾಸನೆ ಬಂತು, ಇಲ್ಲಿ ರೆಗ್ಯುಲೇಟರ್ ಆಫ್ ಮಾಡಬೇಕು, ಇಷ್ಟು ಹತ್ರ ಲೋಬ್ ಆಫ್ ಮಾಡಬೇಕು, ಎಷ್ಟು ಹುಷಾರಿಂದ ಬೆಂಕಿ ಹಾರ್ಸಕ್ಕೆ ಪ್ರಯತ್ನ ಪಡಬೇಕು, ಇದನ್ನ ಹೊರಗ ತರಬೇಕು, ನೀವು ಸ್ಟೋವ್ ಆಫ್ ಮಾಡಬೇಕು. ಲೈಟ್ ಯಾವುದೇ ಕಾರಣಕ್ಕೂ ಆನು ಮಾಡಬಾರ್ದು, ಆಫು ಮಾಡಬಾರ್ದು. ಯಾಕೆ ಆನು ಮಾಡಬಾರ್ದು, ಆಫ್ ಮಾಡ್ಬೇಕಾದ್ರೆ ಈ ಸ್ವಿಚ್ ಬೋರ್ಡ್ಗಳಿದೆಯಲ್ಲ, ಸ್ವಿಚ್ ಬೋರ್ಡ್ ಅದರಲ್ಲೆಲ್ಲ ಗ್ಯಾಸ್ ಲೀಕ್ ಆಗುತ್ತೆ. ಅದು ಒಂದು ಅಣು ಗ್ಯಾಸ್ ಲೀಕ್ ಆಗಿದ್ರೆ 270 ಪಟ್ಟು ಇಕ್ಕುಬಿಡ್ತೇವೆ. ಒಂದು ಅಣು ಗ್ಯಾಸ್ ಲೀಕ್ ಆಗಿದ್ರೆ 270 ಪಟ್ಟು ಇಕ್ಕುಬಿಡ್ತೇವೆ. ಇವತ್ತೇ ಸಿಲಿಂಡರ್ ತಂದ್ರೆ ಅಂತ ಇವತ್ತೇ ಸಿಂಪಡಿಸಬೇಕು, ಅದು ತಿಳಿದಿರಬೇಕು. ನಿಮ್ದು ಒಂದು 5 ನಿಮಿಷ ಲೇಟ್ ಆಯ್ತು, 10 ನಿಮಿಷ ಲೇಟ್ ಆಯ್ತು, ಟೀಚರ್ನ ಕರ್ಕೊಂಡು ಬರಕ್ ಹೋದ್ರಿ, ಇನ್ನೊಬ್ರು ಹೆಲ್ಪ್ನ ಕರ್ಕೊಂಡು ಬರಕ್ ಹೋದ್ರಿ, ಫೋನ್ ಮಾಡಕ್ ಹೋದ್ರಿ, ಬೆಂಕಿ ಬಾಳ ಆಗುತ್ತೆ. ಆ ಮೊದಲೇ ಸಣ್ಣ ಕೋಣೆ ನಿಮ್ದು, ದೊಡ್ಡ ದೊಡ್ಡ ಸ್ಟೋವ್ಗಳಿರುತ್ತೆ, ಬೆಂಕಿ ಹೊಗೆ ಗಾಳಿ ಎಲ್ಲ ಗಾಡೆಲ್ಲ ಹೀಟ್ ಆಗಿರುತ್ತೆ, ಸಿಲಿಂಡರ್ ಹೀಟ್ ಆಗಿರುತ್ತೆ. ಇನ್ನ ಉಷ್ಣತೆ ಹೆಚ್ಚಾದಾಗ ಸಿಲಿಂಡರ್ ಸ್ಫೋಟ ಆಗುತ್ತೆ. ಸ್ಫೋಟ ಆದ್ರೆ ಏನಾಗುತ್ತೆ, ಸುಮ್ಮನೆ ಆಗುತ್ತೇನಾ, ನಿಮ್ಮ ಕೋಣೆನೇ ಬಿದ್ದು ಬಿಡುತ್ತೆ. ಅದರಲ್ಲಿ ನೀವು ಸಿಕ್ಕಾಕೊಂಡು ಬಿಡ್ತೀರಿ, ಮಕ್ಕಳು ಸಿಕ್ಕಾಕೊಂಡು ಬಿಡ್ತಾರೆ, ಜೀವಹಾನಿ ಆಗುತ್ತೆ. ಅದಕ್ಕೆ ತಕ್ಷಣದಲ್ಲೇ ಅಗ್ನಿಶಾಮಕ್ಕೆ ಕರೆ ಮಾಡಬೇಕು. ಇದ್ರ ತಗೊಂಡು ಆರ್ಸಕ ಪ್ರಯತ್ನ ಪಡಬೇಕು. ಯಾವ ರೀತಿ ಆರಿಸ್ಬೇಕು ಅದು ಹೇಳ್ತೀನಿ. ಆಮೇಲೆ ನೀರಿನ ಡ್ರಮ್ ಇರಬೇಕು. ನಿಮ್ಮ ಅಗ್ನಿ ಒಂದು ಬಿಸಿ ಊಟದ ಒಂದು ಕೋಣೆಯಲ್ಲಿ ಇಷ್ಟೋ ಇರ್ತಲ್ಲ, ಇಷ್ಟೋ ಈಗ ನಾನು ಇಲ್ಲಿ ನೋಡಿನಿ, ಇಷ್ಟು ಸಿಲಿಂಡರ್ಗಿಂತ ಕೆಳಗಿದೆ, ಸಿಲಿಂಡರ್ ಮ್ಯಾಲೆ ಇರ್ಬೇಕು. ಸಿಲಿಂಡರ್ಗಿಂತ ಕೆಳಗೆ ಯಾವುದೇ ಕಾರಣಕ್ಕೂ ಇಷ್ಟೋ ಇರಬಾರ್ದು. ಯಾಕೆ ಇರಬಾರ್ದು ಅಂದ್ರೆ, ಇದರಲ್ಲಿ ಸಿಲಿಂಡರ್ ಅಂತ ಇರ್ಬೇಕು. ಹೌದಾ, ಎಲ್ಲರಿಗೂ ಗೊತ್ತಾ, ಎಲ್ಲರ ಮನೆ ನೋಡಿರ್ತೀವಿ, ಇನ್ನ ಯೂಸ್ ಮಾಡ್ತೀರಿ. ಇದ್ರ ಒಳಗ ಗ್ಯಾಸ್ ಇರುತ್ತೆ. ಇನ್ನ ಹೆಚ್ಚಾಗಿ ಹೋಗು ಇದರಲ್ಲಿ ಗ್ಯಾಸ್ ಇರಂಗಿಲ್ಲ. ಇದರಲ್ಲಿ ಧ್ರುವ ರೂಪ ಇರುತ್ತೆ, ಲಿಕ್ವಿಡ್ ಇರುತ್ತೆ. ಧ್ರುವ ಅಂದ್ರೆ ಒಂದು ನೀರಿನ ಟೈಪ್ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಏನಿದೆ ನೀರಿಗಿಂತ ಭಾರ ಇರುತ್ತೆ. ಹೊರಗೆ ಬಂದಾಗ ಗ್ಯಾಸ್ ಆಗುತ್ತೆ. ಗ್ಯಾಸ್ ಆಗಿ ಏನಾಗುತ್ತೆ, ಗಾಳಿಗಿಂತ ಭಾರ ಇರುತ್ತೆ. ಇದು ಎರಡು ಕನ್ವರ್ಟ್ ಆಗುತ್ತೆ. ಒಳಗಿರೋದು ಧ್ರುವ, ಹೊರಗೆ ಬಂದ್ಮೇಲೆ ಗ್ಯಾಸ್ ಆಗುತ್ತೆ. ಗೊತ್ತಾಗುತ್ತೆ? 10ನೇ ಕ್ಲಾಸ್ ಪಾಸ್ ಆಗೋದಿದ್ದಾರೆ ಇಲ್ಲೇ ಕಡಿಮೆ. ಓಕೆ, ನಾನು ಎಷ್ಟು ಹೇಳೋಷ್ಟು ಹೇಳ್ತೀನಿ. ಇದು ಏನಾಗುತ್ತೆ, ನೀವು ಇದು ಲೀಕ್ ಆಗಿತ್ತಲ್ಲ, ಗ್ಯಾಸ್ ಲೀಕ್ ಆಗಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಲೀಕ್ ಆಗುತ್ತೆ. ಇವೆಲ್ಲ ಚೆಕ್ ಮಾಡಿ ಡೆಲಿವರಿ ಹತ್ರ ತಗೋಬೇಕು. ಇವೆಲ್ಲ ಪ್ರಾಬ್ಲಮ್ ಅಂದ್ರೆ ಡೆಲಿವರಿಗೆ ತಗೊಂಡು ಬೇರೆ ಸಿಲಿಂಡರ್ ಕೂಡ ಅಂತ ಹೇಳಬೇಕು. ಇಷ್ಟು ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು, ಗ್ಯಾಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತೆ ಎಕ್ಸ್ಪೈರಿ ಡೇಟು, ಅದನ್ನ ಕಂಪನಿ ತಯಾರಿ ಮಾಡಿಸ್ತಕ್ಕಂಥ ದಿನಾಂಕ ಮತ್ತು ಕೊನೆ ಬಿಡೋ ದಿನಾಂಕ ಎರಡು ಇರುತ್ತೆ. ಮೇಡಮ್, ಎರಡು ಇರುತ್ತೆ. ಹೆಂಗಿರುತ್ತೆ ಸರ್, BC ಅಂತ ಇರುತ್ತೆ. 4 ಸೀರೀಸ್ ಇರುತ್ತೆ. ಪ್ರತಿ ಸಿಲಿಂಡರ್ ಮೇಲೆ E ಅಂತ ಇರುತ್ತೆ, ಇಲ್ಲ B ಅಂತ ಇರುತ್ತೆ, ಇಲ್ಲ C ಅಂತ ಇರುತ್ತೆ, ಇಲ್ಲ D ಅಂತ ಇರುತ್ತೆ. A ಅಂದ್ರೆ 3 ತಿಂಗಳ ವ್ಯಾಲ್ಯೂ, ಜನವರಿ, ಫೆಬ್ರವರಿ, ಮಾರ್ಚ್. B ಅಂದ್ರೆ ಏಪ್ರಿಲ್, ಮೇ, ಜೂನ್. C ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. D ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈ ಸೀರೀಸ್ 6 ತಿಂಗಳಲ್ಲಿ ಅದೇ ಸೀರೀಸ್ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ಒಳಗ ಗ್ಯಾಸ್ ಇರಂಗಿಲ್ಲ, ಒಳಗಿರೋದು ಲಿಕ್ವಿಡ್ ಇರುತ್ತೆ, LPG ಇರುತ್ತೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಹೊರಗೆ ಬಂದಾಗ, ಒತ್ತಡದಿಂದ ಹೊರಗೆ ಬಂದಾಗ ಗಾಳಿ ಸೇರ್ಕೊಂಡು ಗ್ಯಾಸ್ ಆಗಿ ಅನಿಲ ಆಗಿ ರೂಪಾಂತರ ಆಗುತ್ತೆ. ಅದಕ್ಕೆ ನಾವು ಫೈರ್ ಮಾಡಿದ್ರೆ ಬೆಂಕಿ ಆಗುತ್ತೆ. ಒಳಗಿರೋದು ಗ್ಯಾಸ್ ಇರಂಗಿಲ್ಲ, ಲಿಕ್ವಿಡೇ ಇರುತ್ತೆ. ಒತ್ತಡ ಕೊಟ್ಟು ಒಂದಕ್ಕೊಂದು ಅಣುಗಳನ್ನು ಸಮೀಪ ಮಾಡಿ ಘನೀಕರಿಸಿ ಪ್ರೆಷರ್ ಕೊಟ್ಟು ಅದರಲ್ಲಿ ತುಂಬಿರುತ್ತಾರೆ. ಅದನ್ನ ನಾವು 1 ವರ್ಷ ಆದ್ಮೇಲೆ ಯೂಸ್ ಮಾಡಿದ್ರೆ ಸರಳವಾಗಿ ಪೈಪ್ ನಲ್ಲಿ ಬರಂಗಿಲ್ಲ. ಲೈಟರ್ ನಾವು ಆನ್ ಮಾಡ್ಬೇಕಂದ್ರೆ ಅದೇನಾಗುತ್ತೆ, ಪುಷ್ ಆಗುತ್ತೆ, ಒಂದು ಬರಲ್ಲ. ಒಂದೇ ಸಾರಿ ಬಂದ್ಬಿಡುತ್ತೆ, ಕೈಗೆ ಎಲ್ಲ ಬೆಂಕಿ ಆಗುತ್ತೆ. ಅದು ಫ್ರೆಶ್ ಇರಂಗಿಲ್ಲ. ಅದು ಮತ್ತೆ ಎಲ್ಲ ನೀವು ಚಾಲು ಮಾಡಿ ಎಲ್ಲ ಟಿವಿ ನೋಡ್ಕೊಂತ ಮಾತಾಡಕ್ಕೆ ಹೋದ್ರೆ ಇಷ್ಟು ಹತ್ರ ಆಫ್ ಆಗುತ್ತೆ, ಬೆಂಕಿ ಬಂದಾಗುತ್ತೆ, ಮತ್ತೆ ಅಷ್ಟು ಕಾಲ ಚಾಲು ಆಗುತ್ತೆ.
1 ವರ್ಷದ ಹಳೆ ಗ್ಯಾಸ್ ಆದ್ರೆ ಅದರಲ್ಲಿ ಆಯಿಲ್ ಏನಿರುತ್ತೆ ಕೆಟ್ಟೋಗುತ್ತೆ, ಲಿಕ್ವಿಡ್ ಏನಿರುತ್ತೆ ಕೆಟ್ಟೋಗಿರುತ್ತೆ, ಸರಳವಾಗಿ ಬರೋಲ್ಲ, ನಿಂತು ಬರುತ್ತೆ. ಬೆಂಕಿ ಆರಾದ್ಮೇಲೆ ಮತ್ತೆ ಗ್ಯಾಸ್ ಬರುತ್ತೆ, ಗ್ಯಾಸ್ ಮನೆಯೆಲ್ಲ ಹರಡ್ಕೊಂಡು ಬರುತ್ತೆ. ನೀವು ಬಟನ್ ಏನಾದ್ರು ಹಾಕೋದ್ರೆ ಅಲ್ಲೇನಾಗ್ತಿದೆ, ಸ್ಪಾರ್ಕ್ ಆಗುತ್ತೆ. ಈಗ ಗ್ಯಾಸ್ ಹೊರಗೆ ಬಂದ್ಮೇಲೆ 1 ಹೊರಗೆ ಬಂದ್ಮೇಲೆ 250 ಕೊಟ್ಟು ಇದು ಬಿಡಲಿ, 250 ಕೊಟ್ಟಿಗೆ ಏನಾಗುತ್ತೆ, ಮನೆಯೆಲ್ಲ ಆವರ್ಸ್ಕಂತೆ, ಈ ಸ್ವಿಚ್ ಬೋರ್ಡಲ್ಲಿ ಎಲ್ಲ ಆವರ್ಸ್ಕಂತೆ, ಒಳಗೆಲ್ಲ ಗ್ಯಾಸ್ ಇರುತ್ತೆ, ಎಲ್ಲ ಕಡೆ ಗ್ಯಾಸ್ ಇರುತ್ತೆ. ಇನ್ನು ನೀವು ಆಫ್ ಮಾಡಕ್ ಹೋಗ್ಬಾರ್ದು, ಆನ್ ಮಾಡಕ್ ಹೋಗ್ಬಾರ್ದು. ಆಫ್ ಮಾಡೋದು ಇಲ್ಲಿ ಲೂಸ್ ಕಾಂಟ್ಯಾಕ್ಟ್ ಇರುತ್ತೆ, ರಾತ್ರಿ ನೋಡ್ರಿ ಬಟನ್ ಹಾಕೋಗಿ ಸ್ಪಾರ್ಕ್ ಬರ್ತದೆ. ಇಷ್ಟು ಹಚ್ಚಕ್ಕೆ ಇಷ್ಟೇ ಸಾಕು ಸ್ಪಾರ್ಕ್. ಅಲ್ಲಿ ಒಳಗೆ ಗ್ಯಾಸ್ ಇರುತ್ತೆ, ನೀವು ಆನ್ ಆಫ್ ಮಾಡಕ್ ಹೋದ್ರೆ ಸ್ವಲ್ಪ ಸ್ಪಾರ್ಕ್ ಅಂದ್ರೆ ಮನೆಯೇ ಬ್ಲಾಸ್ಟ್ ಆಗುತ್ತೆ. ಲೈಟು ಆನ್ ಮಾಡಬಾರ್ದು, ಆಫ್ ಮಾಡಬಾರ್ದು. ಈ ಗ್ಯಾಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಬ್ಯೂಟೇನು ಪ್ರೊಪೇನು 2 ಅಂಶ ಇರುತ್ತೆ. 55% ಬ್ಯೂಟೇನು, 40% ಪ್ರೊಪೇನ್ ಅಂಡ್ ಬ್ಯೂಟೇನ್ 2 ರಾಸಾಯನಿಕ ಪದಾರ್ಥಗಳು ಇರುತ್ತೆ. ಅದರಲ್ಲಿ 5% ಮಾರ್ಕ್ ಕ್ಯಾಪ್ಟನ್ ಅಂತ ಅದು ಹಾಕಿರುತ್ತೆ, ವಾಸನೆ ಬರಕ. ಗ್ಯಾಸ್ಗೆ ಬಣ್ಣ ಇರಂಗಿಲ್ಲ, ವಾಸನೆ ಇರಂಗಿಲ್ಲ, ಆಕಾರ ಇರಂಗಿಲ್ಲ. ಯಾವ ವಸ್ತುಗಳಾಗ ಗ್ಯಾಸ್ ಹೋಗುತ್ತೆ ಅದೇ ಆಕಾರನ ಪಡ್ಕೊಡುತ್ತೆ. ಅದಕ್ಕೆ ನಾವು ಏನ್ ಮಾಡಿದ್ರಿ ವಿಜ್ಞಾನಿಗಳು 5% ಇದ್ದಿಲ್ಲ ವಾಸನೆ. ಎಷ್ಟೋ ಮಂದಿ ಏನ್ ಮಾಡ್ತಾರೆ, 8 ಹೆಸರಲ್ಲಿ 1 ಕೋಟಿ LIC ಮಾಡ್ಬಿಡ್ತಾರೆ. ಕೋಟಿ ರೂಪಾಯಿ LIC ಮಾಡಿ ಹೋಗಮ್ಮ ಟೀ ತೊಗೊಳ್ಬಾ, ಹೇಳ್ತಿ ಬೇಕಿದ್ದಲ್ಲ ಟೀ ತೊಗೊಳ್ಬಮ್ಮ, ಸೊಸೆ ಬೇಕಿದ್ದಲ್ಲ ಗ್ಯಾಸ್ ಆನ್ ಮಾಡಿ ಟೀ ತೊಗೊಳ್ಬಾ ಅನ್ನೋದು ಇಲ್ಲಿ ಕುಂದ್ರ. ಆಗ ಗೊತ್ತಿರಂಗಿಲ್ಲ.